ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಪಚಾಲಂ ಗ್ಯಾಂಗ್ ಜೈಲು ಸೇರಿದೆ. ಪ್ರಕರಣ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ದು, ಇದೀಗ ಕೋಟಿ ಕಾರಿನ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪವಿತ್ರ ಕೋಟಿ ಕಾರು ಮುನಿಸು ತಣಿಸಲು ಕೊಲೆ. ದರ್ಶನ್ ಕ್ರೌರ್ಯಕ್ಕೆ ಬಲಿಯಾದ್ನ ರೇಣುಕಾಸ್ವಾಮಿ. ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಲಭ್ಯವಾಗ್ತಾ ಇದ್ದು, ಇದೀಗ ಆಪ್ತೆ ಪವಿತ್ರ ಗೌಡ ಮುನಿಸು ಶಮನ ಮಾಡಲು ರೇಣುಕಾಸ್ವಾಮಿ ಕೊಲೆ ನಡೀತಾ ಅನ್ನುವ ಮಾಹಿತಿ ಪೊಲೀಸ್ ಮೂಲಗಳಿಂದ ಲಭ್ಯವಾಗಿದೆ. ಸಣ್ಣ ವಿಚಾರವೊಂದಕ್ಕೆ ನಟ ದರ್ಶನ್ ಜೊತೆ ಆರೋಪಿ ಪವಿತ್ರ ಗೌಡ ಇತ್ತೀಚೆಗೆ ಮುನಿಸಿಕೊಂಡಿದ್ರಂತೆ. ಕೋಟಿ ರೂಪಾಯಿ ಮೌಲ್ಯದ ಕಾರು ಕೊಡಿಸುವ ವಿಚಾರಕ್ಕೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಮನಸ್ತಾಪವಾಗಿದ್ದ ವಿಚಾರವೊಂದು ಇದೀಗ ತಿಳಿದು ಬಂದಿದೆ. ಇತ್ತೀಚೆಗಷ್ಟೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ದುಬಾರಿ ಕಾರನ್ನ ರೇಂಜ್ ರೋವರ್ ಕೊಡಿಸಿದ್ರು. ಪವಿತ್ರ ಗೌಡ ಕೂಡ ನನಗೂ ಇದೇ ಕಾರ್ ಬೇಕು, ದುಬೈ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇದ್ದಂತೆ ಕೊಡಿಸ್ಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಆದ್ರೆ ಈ ವೇಳೆ ದರ್ಶನ್ ಆ ಕಾರು ಕೊಡಿಸೋದಕ್ಕೆ ನಿರಾಕರಿಸಿದ್ರಂತೆ. ಆದ್ರಿಂದ ಕೋಟಿ ರೂಪಾಯಿ ಕಾರು ಕೊಡಿಸ್ಲಿಲ್ಲ ಅನ್ನುವ ಕಾರಣದಿಂದಲೇ ಪವಿತ್ರ ಗೌಡ ದರ್ಶನ್ ಜೊತೆ 1 ತಿಂಗಳ ಕಾಲ ಮಾತು ಬಿಟ್ಟು ಮುನಿಸಿಕೊಂಡಿದ್ಲಂತೆ. ಈ ನಡುವೆ ರೇಣುಕಾಸ್ವಾಮಿ ಪವಿತ್ರ ಗೌಡ ನಡುವೆ ಸಂದೇಶದ ವಾರ್ ಆಗಿರುತ್ತದೆ. ನಂತರ ಈ ಸಮಸ್ಯೆಯನ್ನ ಸರಿಪಡಿಸಿದ್ರೆ ನಾವಿಬ್ಬರು ಮತ್ತೆ ಹತ್ತಿರ ಆಗಬಹುದು ಅನ್ನುವ ವಿಚಾರವನ್ನ ನಂಬಿ ಕಿಡ್ನಾಪ್ ಸಾಹಸಕ್ಕೆ ಹಾಕಿ ಕೊನೆಗೆ ಕೊಲೆ ಮಾಡುವ ಹಂತದವರೆಗೂ ಇಳಿದು ನಟ ದರ್ಶನ್ ತಗಲಾಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೈಲು ಹಕ್ಕಿಯಾಗಿರುವ ದರ್ಶನ್ಗೆ ಕುಂತ್ರು ನಿಂತ್ರು ನೆಮ್ಮದಿಯೇ ಇಲ್ಲದಂತಾಗಿದೆ. ಫುಲ್ ಸೈಲೆಂಟ್ ಆಗಿ ಯಾರೊಂದಿಗೂ ಮಾತಾಡದ ದಾಸ ಏಕಾಏಕಿ ಸೊರಗಿರೋದು ಖಾಕಿಗೆ ಹೊಸ ತಲೆನೋವನ್ನ ತಂದೊಡ್ಡಿದೆ. ಜೈಲುಟಕ್ಕೆ ಸುಸ್ತಾದ ದಾಸ, ಸಂಕಷ್ಟ ತಂದೊಡ್ತಾ ಸೆರೆವಾಸ. ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಅತ್ತೆಂದಿತ್ತ ಓಡಾಡಂಗೂ ಇಲ್ಲ, ಒಂದೇ ಕಡೆ ಲಾಕ್, ಬೇರೆಯವರೊಂದಿಗೆ ಇಲ್ಲ ಟಾಕ್. ಒಬ್ಬಂಟಿ ಅಂತಾಗಿರುವ ದರ್ಶನ್ಗೆ ಏನಾಗಿದೆ ಅನ್ನೋದೇ ಪೊಲೀಸರಿಗೆ ಟೆನ್ಷನ್ನು. ಪರಪ್ಪನ ಅಗ್ರಹಾರದಲ್ಲಿ 4 ಗೋಡೆಗಳ ಮಧ್ಯೆ ಲಾಕ್ ಆಗಿರುವ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಹೊರಗಡೆ ರಗಡ್ ಆಗಿದ್ದ ದಾಸ ಒಳಗೆ ಸೊರಗಿ ಹೋಗಿದ್ದಾರೆ. ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಹೀಗಾಗಿ ಏಕಾಏಕಿ 10 kg ತೂಕ ಇಳಿದಿದೆ. ಇದು ಜೈಲು ಸಿಬ್ಬಂದಿ ಹೊಸ ಶುರುವಾದಂತಿದೆ. ಕೇವಲ ಅರ್ಧ ತಿಂಗಳೊಳಗೆ 10 kg ಇಳಿದಿರುವುದಕ್ಕೆ ಜೈಲಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದರ್ಶನ್ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ಪೊಲೀಸರು ಏನು ಮಾಡೋದು ಅಂತ ಕಂಗಾಲಾಗಿದ್ದಾರೆ. ಯಾಕಂದ್ರೆ ತುಂಬಾ ವೇಗವಾಗಿ ತೂಕ ಇಳಿಯುವುದು ಅಪಾಯಕಾರಿ. ಅಲ್ಲದೆ ದರ್ಶನ್ ಮೊದಲ ದಿನಚರಿಗೂ ಈಗಿನ ದಿನಚರಿಗೂ ಸಾಕಷ್ಟು ವ್ಯತ್ಯಾಸವಿದೆ. ಹೀಗಾಗಿ ದರ್ಶನ್ ಆರೋಗ್ಯದ ಬಗ್ಗೆ ಜೈಲು ಅಧಿಕಾರಿಗಳು ಸಾಕಷ್ಟು ನಿಗಾ ಇಟ್ಟಿದ್ದಾರೆ. ಜೈಲು ಸೇರಿದ ಮೇಲೆ ದರ್ಶನ್ ದೇಹದಲ್ಲಿ ಬದಲಾವಣೆಗಳಾಗಿದ್ದು, ಯಾಕಾಗಿ ಹೀಗೆ ಸೊರಗಿದ್ದಾರೆ ಅನ್ನುವ ತಲೆನೋವು ಪೊಲೀಸರಿಗಾಗಿದೆ. ಹೀಗಾಗಿ ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದು ಯಾವುದೇ ಅಪಾಯಕಾರಿ ಆಗದಂತೆ ದರ್ಶನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.